ಬಿಡಪ್ಪ ಮಾತಾಡಪ್ಪ. ಸ್ಟಾರ್ಟಾ ಮೇಡಮ್ ಅವ್ರಿ ಇವಾಗ ನೋಡಿ ಗಾಯ್ಸ್ ಇಲ್ಲಿ ಜಿನ್ನು ಅಂತ ಬರ್ತಿದೆ. ಜಿನ್ನು ತಿನ್ನೋಣ ಬನ್ನಿ. ಇಟ್ಸ್ ವೆರಿ ಟೇಸ್ಟಿ. ಇಟ್ಸ್ ಆಕ್ಚುಲಿ ವೆರಿ ಸಕ್ಕತ್ತಾಗಿತ್ತು. ಗೈಸ್ ನೋಡಿ ಮೇಲೆ ಎಸಿತಾವ್ರೆ, ಎಣ್ಣೆಗೆ ಹಾಕ್ಬಿಟ್ಟಾರೋ. ಆಮೇಲೆ ಐ ಆಮ್ ಎಕ್ಸೈಟೆಡ್ ಫಾರ್ ಲಸ್ಸಿ ಫಾರ್ ಓರಿಯೋ ಮಿಲ್ಕ್ ಶೇಕ್. ಮಸಾಲಾ ಹಾಕ್ತಿದ್ದಾರೆ ನೋಡಿ. ಭವಿಷ್ಯವಾಗಿ ಇಲ್ಲಿ ಫೀಸ್ಟ್ ಆಗ್ಬಿಟ್ಟಿರುತ್ತೆ ಆಫ್ಟರ್ ದ ಎಂಟೈರ್ ಥಿಂಗ್. ಅದನ್ನ ನೆಕ್ಕೊಂಡು ತಿನ್ಕೊಂಡು ಬರೋದು. ಇದು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಿದೆ. ಹೌ ಇಸ್ ದ ಟೇಸ್ಟ್? It's not hot, sorry. Always go to so soft. Don't have lunch and come. ರಂಜಿನಕ್ಕಂದು ನಂಗೆ ಆಗ್ತಾವೆ. ಮಜಾ ಬಂತು ಗೈಸ್. ಕ್ಯಾ ಬೋಲ? ಚೆನ್ನಾಗಿಲ್ಲ ನಡಿ, ಅವ್ರು ಕೈ ತೊಳ್ದಿಲ್ಲ. ಕಿವುಚ್ಬಿಟ್ಟು ಇವಾಗ ಸುಖ ಬೇರೆ ಕೊಡ್ತಾರೆ. ಸುಖ ಬೇರೆ ಬೇಕು ಅಂತ ಕೈ ತೊಳೆದು ತುರ್ಕಿಸ್ಕೊಂಡು ಈಗ ಆಲೂಗೆಡ್ಡೆ ತಿಂತಾರೆ. ಗೈಸ್ ನಾನು ಏನೇ ಮಾಡಿದ್ರು ಫ್ರೀಯಾಗಿ ಕೊಡ್ತೀನಿ ಅಂದಿದ್ರು ನಾನು ತಿಂತಿರ್ಲಿಲ್ಲ. ಅಯ್ಯೋ ಇದೇನು ಸುಖನ? ವಾವ್, ಸುಖ ಬಂತ, ಸುಖ ತಿಂದಿ. ಎಸ್, ಇವಾಗ ಹೇಳ್ತಾ ಇದೀಯಾ? ಅವಾಗಲೇ ಹೇಳಿ. ನನಗೆ ಗೊತ್ತಾಗಲಿಲ್ಲ ಆದ್ರೂ ನಾನು ನುಂಗ್ಬಿಟ್ಟೆ. ಇನ್ನೇನು ಮಾಡಲಿ? ಹೇಳಿಲ್ಲ ಫಸ್ಟ್ ಆಫ್ ಆಲ್. ವಾಟ್? ಏನು ಈ ಪಾಟಿ ಸಕ್ಕರೆ ಹಾಕ್ತಾ ಇದ್ದಾರೆ? ವಾಟ್? ಬಿಸಿ ಇದೆ. ಭವಿಷ್ಯ ನೋ. ಇಟ್ಸ್ ವೆರಿ ಅವ್ರಿಗೆ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ನಿಮಗೆ ಆ ಮಾಡಿ ಗೈಸ್ ಫ್ಲೇವರ್ಡ್ ಚೀಸ್. ನೋಡು ನಾಲ್ಗೆ ಬಿಸಿ ಬಿಸಿ ಚಳಿ ಆಗ್ತಿರುತ್ತೆ ಅನ್ಕೊಂಡ್ರೆ ಬೆವ್ತು ಹೋಗ್ತಾ ಇದೀವಿ. ವಾಟ್? ಮೆಣಸಿನ್ಕಾಯಿ ತಿಂದಿಲ್ಲ ಕಣಪ್ಪ. ಬಿಫೋರ್ ಈಟಿಂಗ್ ಓನ್ಲಿ ಐ ಗಾಟ್ ದ ಟೇಸ್ಟ್. ಸಕ್ಕತ್ತಾಗಿದೆ. ಇದೆ ನೋಡಿ ಜುಟ್ಟು. ಹೆಂಗಿದೆ ಎಲಿ ಸರ್? ಫೈವೇ, ಯಾಕಂದ್ರೆ ಇಷ್ಟ ಅಂತಂದ್ರೆ ಚೆನ್ನಾಗಿದೆ ಅಂತ. ಇದು ಹಾಕಿದ್ರೆ ಒಂದು ತೆಂಗಿನ ಮರ ಆಗುತ್ತೆ. ಆ ತೆಂಗಿನ ಮರನೇ ಇಲ್ಲ ಅನಿಸ್ಬಿಡ್ತಾ ಇದೀವಿ ಇವಾಗ. ಅಕ್ಕ ಹೇಳೋದೆಲ್ಲ ಹೇಳ್ಬಿಟ್ಟು ಇದನ್ನ ಹಾಕ್ಬೇಡಿ. ನ್ಯೂಡ್ ಮಕ ನೋಡಿ ಗೈಸ್. ಏನೋ ವಿಯರ್ಡ್ ಅನ್ನಿಸ್ತದೆ. ಅದು GRS ಬರ್ಡೇ. ಏನ್ GRS ಬರ್ಡೇ? ಹೌದು, ಇನ್ ಟೀ ಶರ್ಟ್ ಹಾಕೋಬಿಟ್ಟವ್ರೆ ಗೈಸ್. ನಮ್ಮ ಅಜ್ಜಿತಂದು ಬನ್ನಿ 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 ಕುಡಿದ್ಬಿಟ್ಟಿದ್ದಾರೆ. ಬ್ಯಾಂಗಲ್ ಬಂಗಾರಿ ಶಿಟ್. ಏನು ಮಾತಾಡಕ್ಕಾಗಲ್ಲ, ನಾನು ಮೈಕ್ ಹಾಕೊಂಡಿದ್ರೆ. ಸೋ ಫಾಸ್ಟ್, ಎಷ್ಟು ಬೇಗ ಬೇಗ ಮಾಡ್ತಿದ್ದಾರೆ. ನಿಧಾನ ಮಾಡಿದ್ರೆ ಕತ್ಲಾಗ ಹೋಗುತ್ತೆ, ಜನ ಹೊಂಟಿದ್ದಾರೆ. ಆಮೇಲೆ ಬೆಳಕಾಗ ಹೋಗುತ್ತೆ, ಕತ್ಲ ಆಗೋಗ್ಬಿಟ್ಟಿದೆ ಈಗ ಆಲ್ರೆಡಿ. ಐಟಮ್ ಎಲ್ಲ ಚೆನ್ನಾಗಿರುತ್ತೆ. ಇದೆಲ್ಲ ನಾವು ಇವಾಗ ತುಂಬಾ ಕ್ರೌಡ್ ಜಾಸ್ತಿ. ಅವಾಗೆಲ್ಲ ನಾವು ಬರ್ಬೇಕಾದ್ರೆ ಬೆಳವಣಿಗೆ ಜನ ಜಾಸ್ತಿ ಇರಲಿಲ್ಲ. ಬಟ್ ಅವಾಗಿಂದ ಫುಡ್ ಸ್ಟ್ರೀಟೇನೆ, ಇವಾಗ ಜಾಸ್ತಿ ಜನ ಎಲ್ಲ ಇವಾಗ ಕಾಸು ತಕ್ಕಂಥ ಕಜ್ಜಾಯ ಥರ ಮಾಡ್ತಾವ್ರೆ ಇವಾಗ. ಎಲ್ಲ ಕಾಂಪಿಟೇಷನ್. ಓಕೆ, ನಾವು ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ನೀವು ಹೋಗಿದ್ರಲ್ಲ ಇವಾಗ ತಾನೇ, ನಿಮ್ಮ ಅನುಭವ ಹೇಳಿ. ಒನ್ ಥಿಂಗ್ ಇಸ್, ಗೋಲ್ಗಪ್ಪ ವಿವಿಪುರಮಲ್ಲಿ ಯಾವತ್ತೂ ಎಲ್ಲೂ ಟ್ರೈ ಮಾಡಬೇಡಿ ಗೈಸ್. ನಾಟ್ ಓನ್ಲಿ ನಾವು ಹೋಗಿದ್ ಶಾಪ್, ಎಲ್ಲೂ ಟ್ರೈ ಮಾಡಬೇಡಿ. ನೆಕ್ಸ್ಟ್ ಟು ದ ಬೆಸ್ಟ್ ವಾಸ್ ದಾಬೇಲಿ ಫಾರ್ ಮೀ. ಮೇಡಮ್ ನೀವು ಹೇಳಿ ಮೇಡಮ್. ನನ್ನ ಫೇವ್ರೆಟ್ ಯಾವುದು ಅಂದರೆ ಸರ್ಪ್ರೈಸಿಂಗ್ಲಿ ಕುನಾಫಾ, ಮೈ ಟಾಪ್ 1. ಭವಿಷ್ಯ ಈಗ ಮಾತಾಡ್ತಾರೆ. ಏನು ಇಲ್ಲ ಗೈಸ್, ತುಂಬಾ ಫೇವ್ರೆಟ್ ಯಾವ್ದು ಗೊತ್ತಾ ಗೈಸ್? ಭವಿಷ್ಯಂದು ಫೇವ್ರೆಟ್ ಗೋಲ್ಗಪ್ಪ ಗೈಸ್. ನಾನು ಒಂದೇ ಒಂದು ಪೂರಿ ತಿಂದೆ, ನನ್ಗಾಗ್ಲೇ ಗೊತ್ತಾಗೋಯ್ತು ಇವರು ಸುಕ್ಕ ಪುರಿ ಬೇಕು ಅಂತ ನಿಂತಿದ್ರು. ಸುಖ ಬೇರೆ ಬೇಕಾಗಿತ್ತು. ದಾಬೇಲಿ ತುಂಬಾ ಇಷ್ಟ ಆಯ್ತು. ನಮ್ಗೆ ತುಂಬಾ ದಾಬೇಲಿ ತುಂಬಾ ಇಷ್ಟ ಆಯ್ತು. ಹೊಟ್ಟೆ ತುಂಬಾ ನೋವ್ತಿದೆ. 2 ಸೋಡಾ ಬೇರೆ ಕುಡಿದ್ಬಿಟ್ಟೆ, ಅದಕ್ಕೆ ನೆನ್ನೆ ಸೋಡಾ ಇಂದ ಚೆನ್ನಾಗಿ ಹೊಟ್ಟೆ ಡುಮ್ಮ ಆಗ್ಬಿಟ್ಟಿದೆ. ಅದೇ ಹೊಟ್ಟೆ ನೋವ್ತಿದೆ ಗೈಸ್, ನಿಜ ನೋವ್ತಿದೆ. ಬಾಯ್ ಬಾಯ್ ಬಾಯ್. ಇವಾಗ ದ ಮೇನ್ ಕ್ಯಾಮ್ರಾಮ್ಯಾನ್ ತೆಗಿಯೋಣ. ಮೇಡಮ್ ಅವ್ರೆ ಇವಾಗ ನೀವ್ ಹೇಳಿ ನಿಮ್ಮ ಅನುಭವನ. ಓಕೆ, ನಮ್ಮ ಹತ್ರ ಮೈಕ್ ಇದೆ, ಸೊ ನಾವು ನಿಂತ್ಕೊಂಡ್ರೆ ಸಾಕು, ನಾವು ಹೇಳ್ತೀವಿ. ಇವಾಗ ಮೇಡಮ್ ಅವ್ರೆ ನೀವ್ ಹೇಳಿ ನಿಮ್ಮ ಅನುಭವನ. ಮೇಡಮ್ ಅವ್ರೆ ಇವಾಗ ನಿಮ್ಮ ರಿವ್ಯೂ ಕೊಡಿ. ಬೆಸ್ಟ್ ವಾಸ್ ಫಾರ್ ಮೀ ಖಾರದ್ದು ಅದು ದಾಬೇಲಿ. ಮೈ ಫೇವ್ರೆಟ್ ದಾಬೇಲಿ. ಎಸ್, ದಾಬೇಲಿ ಚೆನ್ನಾಗಿತ್ತು. ವರ್ಸ್ಟ್ ವಾಸ್ ಗೋಲ್ಗಪ್ಪ.